ಹಾಯ್ ಹಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಒನ್ಸ್ ಅಗೇನ್. ಸ್ನೇಹಿತರೆ, ನಾಳೆ ನಿಮ್ಮ ಎಕ್ಸಾಮ್ ಅದ 10/3/2025 ಸೆಕೆಂಡ್ PUC ಅಕೌಂಟೆನ್ಸಿ ಎಕ್ಸಾಮ್ ಆಗ್ತಾ ಇದೆ. ಹಾಗಾಗಿ ಈಗಿನ ಸೆಷನಲ್ಲಿ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಮಾಡುವ. 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಈ ಸೆಕ್ಷನ್ ಎನಲ್ಲಿ ಏನು ಬರ್ತದಲ್ಲ ಅಲ್ಲಿರುವಂತಹ MCQ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅಲ್ಲಿರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲಿರುವಂತಹ ಮ್ಯಾಚ್ ದಿ ಫಾಲೋಯಿಂಗ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹಾಗಾದರೆ ನಾನು ಮಾತಾಡ್ತಾ ಇರೋದು ಯಾವುದಪ್ಪ ಅಂದರೆ 5 ಮಾರ್ಕ್ ಅಂದರೆ 5 ಒನ್ ವರ್ಡ್ ಸೆಂಟೆನ್ಸ್ ಅಂತ ಹೆಂಗೆ ಕರಿತೀವಿಲ್ಲ, 1 ವರ್ಡ್ ಅಥವಾ 1 ಸೆಂಟೆನ್ಸ್ ಈಚ್ನಲ್ಲಿ ಆನ್ಸರ್ ಮಾಡುವಂಥದ್ದು. ಆ 5 ಪ್ರಶ್ನೆಗಳು ಯಾವ್ಯಾವ ಆಗಬಹುದು, ಆ 5 ಪ್ರಶ್ನೆಗಳನ್ನು ಏನು ಮಾಡಬೇಕು, ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತೀನಿ. ಎಷ್ಟೋ ಜನ ಔಟ್ ಆಫ್ ಔಟ್ ತೊಗೊಳ್ಬೇಕಂತ ಆಸೆ ಪಡೋರು ಇಲ್ಲೇ ಮಿಸ್ಟೇಕ್ಸ್ ಮಾಡ್ತಾರೆ. ಬಿಕಾಸ್ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲ, ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಅಲ್ಲೇ ಅದ, ಮ್ಯಾಚ್ ದಿ ಫಾಲೋವಿಂಗ್ ಆನ್ಸರ್ಸ್ ಅಲ್ಲೇ ಅದ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆನ್ಸರ್ಸ್ ಅಲ್ಲೇ ಅದ. ಬಟ್ ಈ 1 ಮಾರ್ಕ್ ಏನು 1 ವರ್ಡ್ ಅಥವಾ 1 ಸೆಂಟೆನ್ಸ್ ಅಂತೀವಿ, ಇದಕ್ಕೆ ಆನ್ಸರ್ಸ್ಗಳಿಲ್ಲ. ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಮಿಸ್ಟೇಕ್ಗಳನ್ನು ಮಾಡ್ತಾರೆ. ಹಾಗಾಗಿ ಆ ಕ್ವಶನ್ಸ್ಗಳು ಯಾವ್ಯಾವ ಆಗಿರಬೇಕು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡುವ. ಆಮೇಲೆ ಮತ್ತೊಂದು ವಿಷಯ, ವಾಟ್ಸಪ್ ಗ್ರೂಪ್ ಈಗ ಆಲ್ರೆಡಿ ಫುಲ್ ಆಗ್ಯದ. ಮತ್ತೊಂದು ವಾಟ್ಸಪ್ ಗ್ರೂಪ್ ಅದ, ಅದರ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಯಾರ ರಿಕ್ವೆಸ್ಟನ್ನು ನಾನು ಅಪ್ರೂವಲ್ ಮಾಡ್ತಾ ಇಲ್ಲ, ದಯಮಾಡಿ ಏನು ತಪ್ಪು ತಿಳಿಬೇಡಿ. ಬಿಕಾಸ್ ಆಲ್ರೆಡಿ ವಾಟ್ಸಪ್ ಗ್ರೂಪ್ ಫುಲ್ ಆಗ್ಯದ. 2ನೇ ವಾಟ್ಸಪ್ ಗ್ರೂಪ್ ಅದ, ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ, ಅದನ್ನು ನೀವು ಜಾಯ್ನ್ ಆಗಬಹುದು. ಆಮೇಲೆ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿರಿ, ಏನೂ ಕಿರಿಕಿರಿ ಇಲ್ಲ. ಓಕೆ, ಸೊ ಎಲ್ಲದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಸೊ ಮೊದಲಿದಾಗಿ ನಾ 5 ಕ್ವಶನ್ಸ್ಗಳ ಬ್ರೇಕಪ್ಪನ್ನು ನಿಮ್ಗೆ ನಾನು ಕೊಡ್ತೀನಿ. ಅಂದರೆ ಈ 5 ಕ್ವಶನ್ಸ್ಗಳನ್ನ ಅವ್ರು ಯಾವ ರೀತಿ ಡಿವೈಡ್ ಮಾಡ್ತಾರಪ್ಪ ಅಂದರೆ, ಒಂದು ಟ್ರೂ ಆರ್ ಫಾಲ್ಸ್ ಕ್ವಶನ್ ಬರ್ತದೆ. ಈಗ ಟ್ರೂ ಆರ್ ಫಾಲ್ಸ್ ಯಾವುದು ಬರಬಹುದು ಅನ್ನೋದು ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ. ವಿ ಕೆನಾಟ್ ಗೆಸ್. ನಾನಷ್ಟಲ್ಲ, ಯಾರು ಬೇಕಾದವರು ಅದನ್ನು ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಟ್ರೂ ಆರ್ ಫಾಲ್ಸ್ ಇಸ್ ವೆರಿ ಸಿಂಪಲ್, ಡೋಂಟ್ ವರಿ. ನೀವೇನು 6, 12 ಮಾರ್ಕ್ಸ್ ಅಥವಾ 1 ವರ್ಷ ತನಕ ಏನು ಅಕೌಂಟೆನ್ಸಿ ಮಾಡಿದಿರಿ ಅದ್ರ ಮೇಲೇ ಡಿಪೆಂಡ್ ಆಗಿರ್ತದೆ. ಅದು ಜಸ್ಟ್ ನಿಮ್ಮ ಬೇಸಿಕ್ ನಾಲೆಜನ್ನು ಚೆಕ್ ಮಾಡುವಂಥ ಪ್ರಶ್ನೆ. ಸೊ ಹಾಗಾಗಿ ಅದನ್ನು ವಿ ಕೆನಾಟ್ ಎಕ್ಸ್ಪೆಕ್ಟ್ ಎನಿ ಆಫ್ ದಿ ಕ್ವಶನಲ್ಲಿ. ಆಮೇಲೆ ಒಂದು ಕ್ವಶನ್ ಯಾವುದು ಬರ್ತದಪ್ಪ ಅಂದರೆ ಎಕ್ಸ್ಪಾಂಡ್ ರಿಲೇಟೆಡ್ ಒಂದು ಕ್ವಶನ್ ಬರ್ತದೆ. ಆಮೇಲೆ ಒಂದು ಯಾವುದು ಬರ್ತದ ಅಂದರೆ ಎಕ್ಸಾಂಪಲ್ ರಿಲೇಟೆಡ್ ಒಂದು ಕ್ವಶನ್. ಆಮೇಲೆ ಮತ್ತೊಂದು ಟೈಪ್ ರಿಲೇಟೆಡ್ ಒಂದು ಕ್ವಶನ್. ಆಮೇಲೆ ಮತ್ತೊಂದು WH ಕ್ವಶನ್ ಅಂತ ಕರಿತೀವಿ. WH ಅಂದರೆ ವಾಟ್ ಈಸ್, ವಾಟ್ ಡು ಯು ಮೀನ್ ಬೈ, ಈ ರೀತಿ ಪ್ರಶ್ನೆ. ಸೊ ಈ 5 ಪ್ರಶ್ನೆಗಳು ಈ ರೀತಿ 5 ಕ್ವಶನ್ ಬರಬೇಕ್ರಿ ಕಂಪಲ್ಸರಿ. ಅವ್ರು ಹೇಳೋ ಪ್ರಕಾರ ಬ್ಲೂ ಪ್ರಿಂಟ್ ಪ್ರಕಾರ ಇದೇ ರೀತಿ ಇದು ಬ್ರೇಕಪ್ ಆಗಬೇಕು. ಒಂದು ಎಕ್ಸ್ಪಾಂಡ್ ಕಂಪಲ್ಸರಿ, ಒಂದು ಟ್ರೂ ಆರ್ ಫಾಲ್ಸ್ ಕಂಪಲ್ಸರಿ, ಒಂದು ಎಕ್ಸಾಂಪಲ್, ಒಂದು ಟೈಪ್ ಮತ್ತು WH ಕ್ವಶನ್ ಕಂಪಲ್ಸರಿ. ಈ ರೀತಿ ಬ್ರೇಕಪ್ ಆಗಿರ್ತದೆ. ಸೊ ಟ್ರೂ ಆರ್ ಫಾಲ್ಸ್ ನಮ್ಮ ಕೈಲಿಲ್ಲ, ಸೊ ಇದನ್ನು ನಾನು ಬಿಡ್ತೀನಿ. ಆಮೇಲೆ WH ಕ್ವಶನ್ ಕೂಡ ಯಾವ್ದು ಬರ್ತದೆ ಏನು ಬರ್ತದೆ ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಈಸಿ ಇರ್ತದೆ. ವಾಟ್ ಯು ಮೀನ್ ಬೈ ಫಾರ್ ಫ್ಯೂಚರ್ 2 ಮಾರ್ಕ್ಸ್ ಕೊಟ್ಟಿರ್ತೀನಿ ನೋಡ್ರಿ, ಅವ 2 ಮಾರ್ಕ್ಸ್ ಇಲ್ಲಿ ಬರ್ತಾವ್ರಿ. ಸೊ ಹಾಗಾಗಿ ಎಕ್ಸ್ಪಾಂಡ್, ಎಕ್ಸಾಂಪಲ್, ಟೈಪ್ ಇವು ಯಾವ ಕ್ವಶನ್ಸ್ಗಳು ಬರಬಹುದು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡುವ. ಈಗ ಮೊದಲೇದಾಗಿ ಎಕ್ಸ್ಪಾಂಡ್ ರಿಲೇಟೆಡ್ ಕ್ವಶನ್ಸ್ ಯಾವ್ಯಾವು ಅಂತ ನೋಟ್ ಡೌನ್ ಮಾಡ್ಕೊಂಡು ಹೋಗ್ರಿ ನೀವು ಕೂಡ. ಎಕ್ಸ್ಪಾಂಡ್ ಕ್ವಶನ್ಸ್ ಯಾವ್ಯಾವ ಬರಬಹುದು ಅಂತ ನೋಡೋದಾದ್ರೆ, ನಂಬರ್ 1 ROI ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಇದೊಂದು ಕ್ವಶನ್ ಬರಬಹುದು. ಆಮೇಲೆ OPC, 1 ಪರ್ಸನ್ ಕಂಪನಿ. ಇದು ಇಲ್ಲಿ ತನಕ ಬರಲಿಲ್ಲ, ಬಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕಾಣ್ತಾ ಇದೆ, ಹಾಗಾಗಿ ಕಡೆಗೆ ಅನಿಸೋಂಗಿಲ್ಲ, ಅದನ್ನು ಕೂಡ ಕನ್ಸಿಡರ್ ಮಾಡಬೇಕ್ರಿ. ಅದಾದ ನಂತರ ಡಿಬೆಂಚರ್ ಚಾಪ್ಟರ್ನಲ್ಲಿ ಬಹಳಷ್ಟು ವರ್ಷಗಳಿಂದ ಬರ್ತಾ ಇದೆ ಇದು. ಸೊ ಬರಬಹುದು DRR ಅಂದರೆ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಂತ ಕರಿತೀವಿ. ಸೊ ಈ ಎಕ್ಸ್ಪಾಂಡ್ ಕ್ವಶನ್ಸ್ಗಳನ್ನು ಭಾಳ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕ್ರಿ. 1 ಮಾರ್ಕ್ ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗ್ತದೆ. ಬಿಕಾಸ್ 100% ಒಂದು ಎಕ್ಸ್ಪಾಂಡ್ ಕ್ವಶನ್ ಬರ್ತದೆ. DRR ಜೊತೆಗೆ DRFI ಅಂತ ಒಂದು ಬರ್ತದೆ, ಡಿಬೆಂಚರ್ ರಿಡಂಪ್ಷನ್. F ಅಂದರೆ ಫಂಡ್, I ಅಂದರೆ ಇನ್ವೆಸ್ಟ್ಮೆಂಟ್. ಸೊ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಇದೊಂದು ಕ್ವಶನ್ ಬರ್ತದೆ. ಅದಾದ ನಂತರ ICAI ಅಂತ ಕರಿತೀವಿ, ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್. CA ಅಂತ ಬರಿತೀನಿ, ನೀವು ಅರ್ಥ ಮಾಡ್ಕೊಂಬಿಡ್ರಿ. CA ಅಂತ ಎಕ್ಸಾಮ್ದಾಗ ಬರಿಬೇಡ್ರಿ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಅದಾದ ನಂತರ SEBI ಅಂತ ಒಂದು ಬರ್ತದೆ. ಈಗ SEBI ಆಲ್ರೆಡಿ ನೀವು ಬಿಸ್ನೆಸ್ ಸ್ಟಡಿಯಲ್ಲಿ ಕಲ್ತಿರ್ತೀರಿ. ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಈ ರೀತಿ ಎಕ್ಸ್ಪಾಂಡ್ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ನಲ್ಲಿ ಕಾಣಬಹುದು. ಇದು ಬಿಟ್ಟರೆ EPS, ಈಗ EPS ಆಲ್ರೆಡಿ ನಾವು ಅಕೌಂಟಿಂಗ್ ರೇಷಿಯೋನಲ್ಲಿ ನೋಡ್ತೀವಿ. ಸೊ ಇದು ಕೂಡ ಬರಬಹುದು. ಅರ್ನಿಂಗ್ಸ್ ಪರ್ ಶೇರ್ ಅಂತ ಕರಿತೀವಿ. ಸೊ ಅರ್ನಿಂಗ್ಸ್
ಪರ್ ಶೇರ್. ಈ ರೀತಿ ಒಂದು ಎಕ್ಸ್ಪಾನ್ಷನ್ ಬರಬಹುದು. ಅದು ಬಿಟ್ಟರೆ ಮತ್ತೆ ಯಾವ ಇಂಪಾರ್ಟೆಂಟ್ ಅಂತ ಅನಿಸೋದಿಲ್ಲ. 2, 4, 6, 8 2, 4, 6, 7 ಅದು ಇಲ್ಲಿ ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಆಮೇಲೆ DRR, DRFI, ಆಮೇಲೆ DRF ಅಂತ ಒಂದು ಬರ್ತದೆ. ಇಲ್ಲೇ ಮಾಡ್ಕೊಳ್ರಿ DRF ಅಂದರೆ ಡಿವೆಂಚರ್ ರಿಡಂಪ್ಷನ್ ಫಂಡ್. ಇನ್ವೆಸ್ಟ್ಮೆಂಟ್ ಕ್ಯಾನ್ಸಲ್ ಮಾಡೋದು, ಫಂಡ್ ತನಕ ಅಷ್ಟೇ ಬರೋದು, ಏನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡೋದು ಬೇಡ. ಸೊ ಇಷ್ಟು ಎಕ್ಸ್ಪಾನ್ಷನ್ಸ್ಗಳನ್ನು ಓದಿದರೆ 90%ಗಿಂತಲೂ ಜಾಸ್ತಿ ಚಾನ್ಸಸ್ ಇದ್ರಿಂದ ಬರ್ತದೆ. ಬಿಕಾಸ್ ಇದು ಬಿಟ್ಟರೆ ಮತ್ತೆ ಯಾವುದೂ ನಮ್ಮ ಸಿಲೆಬಸ್ದಾಗ ಇಲ್ಲ. ಇಷ್ಟು ಎಕ್ಸ್ಪಾನ್ಷನ್ಸ್ ಬಿಟ್ಟರೆ ಯಾವುದೂ ಸಿಲೆಬಸ್ ಇಲ್ಲ. ಇಲ್ಲಿ ತನಕ ಕೇವಲ ಇವೆರಡನ್ನ ಬಹಳ ಜಾಸ್ತಿ ಬರ್ತಾ ಇದ್ದು, ಬಟ್ ಮಾಡೆಲ್ ಕ್ವಶನ್ ಪೇಪರ್ ನೋಡಿದಾಗ ಡಿಫ್ರೆಂಟ್ ಕೇಳಿದಾರೆ ಅವರು. ಹಾಗಾಗಿ ಇವುಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ಇದು ಎಕ್ಸ್ಪಾಂಡ್ ರಿಲೇಟೆಡ್ ಮುಗಿತ್ರಿ. ಈಗ ಇನ್ನು ಎಕ್ಸಾಂಪಲ್ ರಿಲೇಟೆಡ್ ಯಾವ ಕ್ವಶನ್ಸ್ಗಳು ಬರಬಹುದು ಅಂತ ನೋಡೋದಾದರೆ ಅದನ್ನು ಕೂಡ ಚೆಕ್ ಮಾಡ್ಕೊತ ಹೋಗುವ. ಎಕ್ಸಾಂಪಲ್ಸ್ ಯಾವ್ಯಾವ ಬರ್ತಾವು ಅಂತೇಳಿ ಮೊದಲನೇದಾಗಿ ಹೆಡಿಂಗ್ ಹಾಕೊಂಡ್ಬಿಡ್ತೀನಿ, ಎಕ್ಸಾಂಪಲ್ ರಿಲೇಟೆಡ್ ಕ್ವಶನ್ಸ್. ಎಕ್ಸಾಂಪಲ್ ರಿಲೇಟೆಡ್ ಯಾವುದಾದ್ರು ಒಂದು ನಾನ್ ಕರೆಂಟ್ ಅಸೆಟ್ಗೆ ಒಂದು ಎಕ್ಸಾಂಪಲ್ ಕೊಡ್ರಿ. ಮೊನ್ನೆ ಬಿಸ್ನೆಸ್ದಾಗ ಬಂದಿತ್ತು ನೋಡ್ರಿ, ಚರಾಸ್ತಿಗಳಿಗೆ ಉದಾಹರಣೆ ಕರೆಂಟ್ ಅಸೆಟ್ಸ್. ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್ ಮಲ್ಟಿಪಲ್ ಚಾಯ್ಸ್ದಾಗ ಬಂದಿತ್ತು ಬಿಸ್ನೆಸ್ ಸ್ಟಡಿ. ಸೊ ಇಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇಲ್ಲ. ನಾನ್ ಕರೆಂಟ್ ಈಸ್ ನಥಿಂಗ್ ಬಟ್ ಫಿಕ್ಸ್ಡ್ ಅಸೆಟ್. ಎಷ್ಟೋ ವಿದ್ಯಾರ್ಥಿಗಳಿಗೆ ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಗೊತ್ತಾಗ್ತದೆ, ಬಟ್ ನಾನ್ ಕರೆಂಟ್ ಅಂತ ಗೊತ್ತಾಗಿಲ್ಲ. ನಾನ್ ಕರೆಂಟ್ಗೆ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ, ಫಿಕ್ಸ್ಡ್ ಅಸೆಟ್ಸ್ಗೆ ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಯಾವ್ಯಾವ ಆಗ್ತಾವ್ರಿ? ಬಿಲ್ಡಿಂಗ್ ಆಗ್ತದೆ, ಲ್ಯಾಂಡ್ ಆಗ್ತದೆ, ಮಷಿನರಿ, ವೆಹಿಕಲ್, ಸೊ ಆ್ಯಂಡ್ ಸೊ. ಓಕೆ, ಈಗ ನಾನ್ ಕರೆಂಟ್ ಕೇಳ್ತಾ ಇದ್ದಾರೆ ಅಂದರೆ ಕರೆಂಟ್ ಅಸೆಟ್ನ ಎಕ್ಸಾಂಪಲ್ ಕೂಡ ಕೇಳಬಹುದಲ್ಲ. ಸೊ ಕರೆಂಟ್ ಅಸೆಟ್ ಅಂದಾಗ ಸ್ಟಾಕ್ ಆಗಬಹುದು, ಕ್ಯಾಶ್ ಆಗಬಹುದು, ಬಿಲ್ಸ್ ರಿಸೀವೇಬಲ್ ಆಗಬಹುದು, ಡೆಟರ್ಸ್ ಆಗಬಹುದು. ಇವೆಲ್ಲವೂ ಕೂಡ ಕರೆಂಟ್ ಅಸೆಟ್ಸ್ನಲ್ಲಿ ಬರುವಂಥದ್ದು. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಆ 3 ಆಕ್ಟಿವಿಟೀಸ್ ಏನದಾವಲ್ರಿ ಯಾವಲ್ಲಿ ಕ್ಯಾಶ್ ಫ್ಲೋನಲ್ಲಿ, ಅಲ್ಲಿಯೂ ಕೂಡ ಬಹಳಷ್ಟು ಎಕ್ಸಾಂಪಲ್ ಬಂದದ. ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ, ಆಪರೇಟಿಂಗ್ ಆಕ್ಟಿವಿಟಿ. ಸೊ ಇವೇನು 3 ಆಕ್ಟಿವಿಟೀಸ್ ಅದಾವಲ್ಲ, ಈ 3 ಆಕ್ಟಿವಿಟೀಸ್ ಮೇಲೆ ಎಕ್ಸಾಂಪಲ್ ಬರುವಂತಹ ಸಾಧ್ಯತೆ ಅದ. ಈಗ ಹೆಂಗೆ ಕೇಳ್ತಾರಪ್ಪ ಅಂದರೆ ಅಗೇನ್ ಇಲ್ಲಿ 2 ರೀತಿ, ಒಂದು ಇನ್ಫ್ಲೋ ಮತ್ತೊಂದು ಔಟ್ಫ್ಲೋ. ಪ್ರತಿಯೊಂದರಲ್ಲಿ ಸೇಮ್ ರೀ, ಒಂದು ಇನ್ಫ್ಲೋ ಮತ್ತೊಂದು ಔಟ್ಫ್ಲೋ, ಒಂದು ಇನ್ಫ್ಲೋ ಮತ್ತೊಂದು ಔಟ್ಫ್ಲೋ. 3 ಆಕ್ಟಿವಿಟೀಸ್ ಮೇಲೆ ಇನ್ಫ್ಲೋಗೆ ಒಂದು ಎಕ್ಸಾಂಪಲ್, ಔಟ್ಫ್ಲೋಗೆ ಒಂದು ಎಕ್ಸಾಂಪಲ್. ಇನ್ಫ್ಲೋ ಅಂದರೆ ಕ್ಯಾಶ್ ಬರಬೇಕು, ಔಟ್ಫ್ಲೋ ಅಂದರೆ ಕ್ಯಾಶ್ ಹೋಗಬೇಕು. ಓಕೆ, ಸೊ ಇವು 3 ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ರಿ. ಆ 3 ಜೊತೆಗೆ 6 ಆಗ್ತಾವ್ರಿ, ಬಿಕಾಸ್ ಪ್ರತಿಯೊಂದ್ರಿಗೆ 2. ಸೊ ಈ ರೀತಿ ನೆನ್ಪಿಟ್ಕೊಳ್ಬೇಕು. ಈಗ ಇನ್ಫ್ಲೋ ಅಂದಾಗ ಕ್ಯಾಶ್ ಬರಬೇಕು. ಫೈನಾನ್ಸಿಂಗ್ ಆಕ್ಟಿವಿಟಿ ಒಳಗಡೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್, ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್. ಈಗ ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾ ಇದ್ದೀನಿ. ಇಶ್ಯೂ ಆಫ್ ಶೇರ್ಸನ್ನು ಇಶ್ಯೂ ಮಾಡಿದಾಗ ನನಗೆ ಏನು ಬರ್ತದೆ? ಹಣ ಬರ್ತದೆ. ಸೊ ಕ್ಯಾಶ್ ರಿಸಿಟ್ಸ್ ಬಂದು, ಹಾಗಾಗಿ ಇನ್ಫ್ಲೋ ಯಾವುದು? ಇಶ್ಯೂ ಆಫ್ ಶೇರ್ಸ್ ಅಂತ ಹೇಳಿ ಎಕ್ಸಾಂಪಲನ್ನು ನೀವು ಮಾಡ್ಕೊಳ್ಬೋದು. ಶೇರ್ಸ್ಗಳನ್ನು ಇಶ್ಯೂ ಮಾಡಿದಾಗ ಕ್ಯಾಶ್ ಬರ್ತದೆ. ಇಲ್ಲಿ ಏನು ಬರ್ತದೆ? ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್ ಅಂತಲೂ ಬರಿಬೋದು. ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್, ಇದಕ್ಕೆ ನಾವು ರೀಪೇಮೆಂಟ್ ಪೇ ಮಾಡ್ತಂದ್ರೆ ಔಟ್ಫ್ಲೋ ಆಯ್ತು ರೀ. ಇದು ಫೈನಾನ್ಸಿಂಗ್ ಆಕ್ಟಿವಿಟಿ. ಇನ್ವೆಸ್ಟಿಂಗ್ ಅಂದರೆ ಫಿಕ್ಸ್ಡ್ ಅಸೆಟ್ಸ್ಗೆ ಸಂಬಂಧ ಬರ್ತದೆ. ಇನ್ಫ್ಲೋ ಅಂದಾಗ ನಮ್ಗೆ ರೊಕ್ಕ ಬರಬೇಕು ಅಂದರೆ ಇದರ ಅರ್ಥ ನಾವು ಸೇಲ್ ಮಾಡಬೇಕು. ಸೊ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಔಟ್ಫ್ಲೋ ಅಂದಾಗ ಪರ್ಚೇಸ್ ಮಾಡಬೇಕು. ವೆರಿ ಸಿಂಪಲ್, ಪರ್ಚೇಸ್ ಮಾಡಿದಾಗ ಕ್ಯಾಶ್ ಹೋಗ್ತದೆ, ಹಾಗಾಗಿ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ವೆರಿ ಸಿಂಪಲ್ ನೋಡ್ರಿ. ಒಂದು ನೆನಪಿಟ್ಕೊಂಡ್ರೆ ಆಟೋಮೆಟಿಕ್ ಮತ್ತೊಂದೇನು ಬರ್ತದೆ. ಆಪರೇಟಿಂಗ್ ಆಕ್ಟಿವಿಟೀಸ್ಗೆ ಮತ್ತೊಂದು ಹೆಸರನ್ನ ಮೇನ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ಇನ್ಫ್ಲೋ ಅಗೇನ್ ಸೇಲ್ಸ್ ಆಗಬೇಕು, ಔಟ್ಫ್ಲೋ ಅಂದರೆ ಪರ್ಚೇಸ್ ಆಗಬೇಕು. ಬಟ್ ಏನು ಸೇಲ್ಸ್, ಏನು ಪರ್ಚೇಸ್? ಸೇಲ್ ಆಫ್ ಗೂಡ್ಸ್ ಅಂದರೆ ಸ್ಟಾಕ್. ಇಲ್ಲಿ ಕೂಡ ಪರ್ಚೇಸ್ ಆಫ್ ಗೂಡ್ಸ್. ವೆರಿ ಸಿಂಪಲ್, 2 ಕಡೆ ಸೇಮ್ ಅದರ. ಒಂದು ಸೇಲ್ ಪರ್ಚೇಸ್. ಇನ್ಫ್ಲೋ ಅಂದರೆ ಸೇಲ್ಸ್, ಔಟ್ಫ್ಲೋ ರೊಕ್ಕ ಹೋಗಬೇಕು ಅಂದರೆ ಪರ್ಚೇಸ್ ಮಾಡಬೇಕು. ಸೊ ಸೇಲ್ ಪರ್ಚೇಸ್. ಇಲ್ಲಿ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೇಲ್ ಆಫ್ ಗೂಡ್ಸ್ ಅಥವಾ ಸ್ಟಾಕ್, ಪರ್ಚೇಸ್ ಆಫ್ ಗೂಡ್ಸ್ ಅಥವಾ ಸ್ಟಾಕ್. ಆಮೇಲೆ ಅಲ್ಲಿ ಇನ್ಫ್ಲೋ ಅಂದರೆ ಇಶ್ಯೂ ಆಫ್ ಶೇರ್ಸ್, ಔಟ್ಫ್ಲೋ ಅಂದರೆ ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್. ಅದು ಫೈನಾನ್ಸಿಂಗ್ ಆಕ್ಟಿವಿಟಿ, ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಆಪರೇಟಿಂಗ್. ಇವು 6 ಪ್ಲಸ್ ಇಲ್ಲಿ ಮೇಲ್ಗಡೆ 2. ಆಮೇಲೆ ಮತ್ತೊಂದು ಬಹಳಷ್ಟು ಸಲ ಬಂದಿರುವಂಥದ್ದು ಎಕ್ಸ್ಟ್ರಾ ಆರ್ಡಿನರಿ ಐಟಮ್ಗೆ ಒಂದು ಎಕ್ಸಾಂಪಲ್. ನಿನ್ನೆ ನಾವು ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್ ಒಂದು ವಿಡಿಯೋ ಮಾಡಿದ್ದೀವಿ. ಆ ಮ್ಯಾಚ್ ದಿ ಫಾಲೋವಿಂಗ್ ಇತ್ತಿರೋದು ಎಕ್ಸ್ಟ್ರಾರ್ಡಿನರಿ ಐಟಮ್ ಯಾವ್ಯಾವ್ದು ಆಗ್ತಪ್ಪ ಅಂದರೆ ಅರ್ಥಕ್ವೇಕ್. ಈ ಅರ್ಥಕ್ವೇಕಿಂದ ಲಾಸ್ ಆಗೋದು, ಅಥವಾ ಫೈರ್, ಲಾಸ್ ಡ್ಯೂ ಟು ಅರ್ಥಕ್ವೇಕ್, ಲಾಸ್ ಡ್ಯೂ ಟು ಫೈರ್, ಲಾಸ್ ಡ್ಯೂ ಟು ಥೆಫ್ಟ್, ಕಳ್ಳತನ ಆಗೋದ್ರಿಂದ. ಇವಕ್ಕೆಲ್ಲವಕ್ಕೂ ಕೂಡ ನಾವು ಎಕ್ಸ್ಟ್ರಾ ಆರ್ಡಿನರಿ ಐಟಮ್ ಅಂತ ಕರಿತೀವಿ. ಸೊ ಇಷ್ಟು ಎಕ್ಸಾಂಪಲ್ಸ್ ಇರುವಂತಹ ಪ್ರಶ್ನೆಗಳನ್ನು ನೀವು ಮಾಡ್ಕೊಳ್ಬೇಕು ಎಕ್ಸಾಮ್ಗೆ. ಅರ್ಥ ಆಯ್ತಾ? ಸೊ ಟ್ರೂ ಆರ್ ಫಾಲ್ಸ್ ನಮ್ಮ ಕೈಯಲ್ಲೆಲ್ಲ ಎಕ್ಸ್ಪಾಂಡ್ ಮಾಡಿದ್ವಿ, ಎಕ್ಸಾಂಪಲ್ ಮಾಡಿದ್ವಿ. ಈಗ ಟೈಪ್ ರಿಲೇಟೆಡ್ ಕ್ವಶನ್ ಯಾವ ಬರಬಹುದು ಅಂತೇಳಿ ನೋಡ್ಕೊತ ಹೋಗುವ. ಟೈಪ್ ನೋಡ್ರಿ ಏನಾಗ್ತದೆ, 2 ಮಾರ್ಕ್ಸ್ ಕ್ಯಾಟಗರಿದಾಗ ನೀವು ಬರ್ತಾವ್ರಿ. ಈಗ ನಾನು ಏನು ಟೈಪ್ ಅಥವಾ ವೆರೈಟೀಸ್ ಅಂತ ಏನು ಬರೆಸ್ತೀನಿ, ಮೆಥಡ್ಸ್ ಅಂತ ಏನು ಬರೆಸ್ತೀನಿ,
ಅವು 2 ಮಾರ್ಕ್ಸ್ದಾಗೂ ರಿಪೀಟ್ ಆಗ್ತಿರ್ತವೆ. ಹಾಗಾಗಿ ಇದನ್ನು ಬಹಳ ಕೇರ್ಫುಲ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಟೈಪ್ಸ್ ರಿಲೇಟೆಡ್ ಕ್ವಶನ್ಸ್ ಯಾವ್ಯಾವ ಬರಬಹುದು ಈಗ ಕೇಳ್ತಾರೆ ಅವ್ರು. ಎನಿ ಒನ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಎನಿ ಒನ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಮಾಡಬೇಕಾದ್ರೆ ಎವರೇಜ್ ಪ್ರಾಫಿಟ್ ಮೆಥಡ್, ಸೂಪರ್ ಪ್ರಾಫಿಟ್ ಮೆಥಡ್, ಕ್ಯಾಪಿಟಲೈಸೇಷನ್ ಮೆಥಡ್. ವಿಡಿಯೋನ ಪೌಸ್ ಮಾಡಿರಿ, ರಿವೈಂಡ್ ಮಾಡಿರಿ, ಕ್ವಶನ್ ಬರ್ಕೋರಿ, ಅದ್ರ ಜೊತೆಗೆ ಆನ್ಸರ್ಸ್ ಬರ್ಕೋರಿ, ಇಟ್ಟು ಮಾಡ್ಕೊಂಡು ಹೋಗ್ರಿ. 100% ಪಾಸ್ ಆಗಿ ಆಗ್ತೀರಿ, ಚಲೋ ಮಾರ್ಕ್ಸ್ ಬರ್ತಾವ್ರಿ. ಸೊ ವ್ಯಾಲ್ಯೂಯೇಷನ್ ಆಫ್ ಮೆಥಡ್ ಗುಡ್ವಿಲನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಮ ಹತ್ರ ಇರೋದು ಎವರೇಜ್ ಪ್ರಾಫಿಟ್ ಮೆಥಡ್, ಸೂಪರ್ ಪ್ರಾಫಿಟ್ ಮೆಥಡ್ ಮತ್ತು ಕ್ಯಾಪಿಟಲೈಸೇಷನ್ ಮೆಥಡ್. ಸೊ ಈ ರೀತಿ ಒಂದು ಕ್ವಶನ್ ಬರಬಹುದು. ಆಮೇಲೆ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್. ಎನಿ ಒನ್ ಮೆಥಡ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಮಾಡುವಂತಹ ಮೆಥಡ್ಸ್ 2 ಮೆಥಡ್ ಅದಾವು. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ದಾಗೂ ಇದು ಬರಬಹುದು. 2 ಮಾರ್ಕ್ಸ್ದಾಗೂ ಇದನ್ನು ಹೇಳಿದ್ದೀನಿ ನಾನು. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಮತ್ತೊಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತೀವಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಬೇಸಿಕ್ ಕಾನ್ಸೆಪ್ಟ್ಸ್ದಾಗ ಅದ ಇದು ಫಸ್ಟ್ ಚಾಪ್ಟರ್ನಲ್ಲಿ. ಏನಂತ ಬರ್ತದೆ ಕ್ವಶನ್, ಎನಿ ಒನ್ ಮೆಥಡ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಅಥವಾ ಎನಿ 2 ಮೆಥಡ್ಸ್ 2 ಮಾರ್ಕ್ಸ್ದಾಗ. ಸೊ ಇವೆಲ್ಲ 2 ಮಾರ್ಕ್ಸ್ದಾಗೂ ರಿಪೀಟ್ ಆಗಬಹುದು ಅಂತ ಕ್ವಶನ್ಸ್. ನೆಕ್ಸ್ಟ್ ಮತ್ತೆ ಯಾವ ಕ್ವಶನ್ಸ್ ಬರಬಹುದು ಅಂತ ನೋಡೋದಾದ್ರೆ, ಎನಿ 2 ಅಕೌಂಟಿಂಗ್ ಪಾಸ್ಚುಲೇಟ್ಸ್ ಅಂತ ಕೇಳ್ಯಾರ್ರಿ. ಅಕೌಂಟಿಂಗ್ ಪಾಸ್ಚುಲೇಟ್ಸ್ ಅಂದ್ರೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ಗಳನ್ನ ಕೇಳಬಹುದು. ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂದ್ರೆ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಮನಿ ಮೆಜರ್ಮೆಂಟ್, ಕಾಸ್ಟ್ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್ ಯಾವ್ದ್ರೆ ಬರ್ಕೊಳ್ಬಹುದು. ಆಮೇಲೆ ಆಕ್ಟಿವಿಟೀಸ್ ವಿಚ್ ಆರ್ ಕ್ಲಾಸಿಫೈಡ್ ಆಸ್ ಪರ್ AS3. ಆಕ್ಟಿವಿಟೀಸ್ ಆಸ್ ಪರ್ AS3. AS3 ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಸೊ AS3 ಪ್ರಕಾರ 3 ಆಕ್ಟಿವಿಟಿ ಇದೆ. ಇದೇ ಈಗ ಹೇಳಿದ್ನಲ್ಲ, ಫೈನಾನ್ಸಿಂಗ್ ಆಕ್ಟಿವಿಟಿ, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಮತ್ತು ಆಪರೇಟಿಂಗ್ ಆಕ್ಟಿವಿಟಿ. ಎನಿ 1 ಕೇಳ್ತಾರೋ 1 ಮಾರ್ಕಿಗೆ, 2 ಮಾರ್ಕ್ಸ್ಗೆ ಎನಿ 2 ಅಂತ ಕೇಳ್ಬೋದು. ಫೈನಾನ್ಸಿಂಗ್, ಇನ್ವೆಸ್ಟಿಂಗ್, ಆಪರೇಟಿಂಗ್. ಸೊ ಈ ರೀತಿ ನೆನಪಿಟ್ಕೊಳ್ಬೇಕು. ಅದಾದ ನಂತರ ಎನಿ 1 aspects ಆರ್ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತಲೂ ಕೇಳಬಹುದು. ಸೊ ಇದು ಕೂಡ ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರುವಂಥ ಕ್ವಶನ್. ಎನಿ 1 ಕಂಟೆಂಟ್ ಅಂದಾಗ ನೇಮ್ ಆಫ್ ದಿ ಫರ್ಮ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ದಿ ಪಾರ್ಟ್ನರ್ಸ್, ನೇಚರ್ ಆಫ್ ದಿ ಬಿಸ್ನೆಸ್, ಡ್ಯೂರೇಷನ್ ಆಫ್ ದಿ ಬಿಸ್ನೆಸ್, ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇವೆಲ್ಲ ಪಾರ್ಟ್ನರ್ಶಿಪ್ ಡೀಡ್ ಕಂಟೆಂಟ್ಸ್ದಾಗ ಬರ್ತಾವ್ರಿ. ಈ ರೀತಿ ಕ್ವಶನ್ಗಳು ಕೂಡ ಬರಬಹುದು. ಅದಾದ ನಂತರ ರೀಸನ್ಸ್ ಫಾರ್ ಅಡ್ಮಿಟಿಂಗ್ ನ್ಯೂ ಪಾರ್ಟ್ನರ್. ರೀಸನ್ಸ್ ಫಾರ್ ಅಡ್ಮಿಷನ್. ಒಬ್ಬ ಹೊಸ ಪಾರ್ಟ್ನರನ್ನು ಅಡ್ಮಿಷನ್ ಮಾಡ್ಕೊಳ್ಬೇಕಾದ್ರೆ ಏನು ರೀಸನ್? 1 ರೀಸನ್ 1 ಮಾರ್ಕ್, 2 ರೀಸನ್ 2 ಮಾರ್ಕ್ಸ್. 2 ಮಾರ್ಕ್ಸ್ದಾಗ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು ನೀವು. ಸೊ ಇವೆಲ್ಲ ಏನಪ್ಪ ಅಂದ್ರೆ ಟೈಪ್ ರಿಲೇಟೆಡ್ ಕ್ವಶನ್ಸ್ ಅದಾವ್ರಿ. ಮೆಥಡ್, ಎನಿ 1 ರೀಸನ್, ಎನಿ 1 ಈ ರೀತಿ ಅಂದ್ರೆ ಟೈಪ್ ರಿಲೇಟೆಡ್ ಆದಾಗ ಬರ್ತಾವ್ರಿ. ಸೊ 1 ರೀಸನ್ ಕೊಡ್ಬೇಕು ನೀವು ಅಡ್ಮಿಷನ್ ಮಾಡ್ಲಿಕ್ಕೆ. ಯಾಕೆ ಅಡ್ಮಿಷನ್ ಮಾಡ್ಕೋತೀವಪ್ಪ ಅಂದ್ರೆ ಟು ಇನ್ಕ್ರೀಸ್ ದಿ ಕ್ಯಾಪಿಟಲ್, ಟು ಇನ್ಕ್ರೀಸ್ ದಿ ಗುಡ್ ವಿಲ್, ಈ ರೀತಿ ಟು ಇನ್ಕ್ರೀಸ್ ದಿ ಎಫಿಷಿಯನ್ಸಿ ಆಫ್ ದಿ ಬಿಸ್ನೆಸ್, ಈ ರೀತಿನೂ ಬರೀಬಹುದು. ಅದಾದ ನಂತರ ಬಹಳಷ್ಟು ಸಲ ಬಂದಿರುವಂತಹ ಮತ್ತೊಂದು ಕ್ವಶನ್, ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ಇದು 2 ಮಾರ್ಕ್ಸ್ ದುಗ್ನಾಗೂ ಬಂದಿರ್ತೀರ ಒಂದ್ಸಲ. ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಅಥರೈಸ್ಡ್, ಸಬ್ಸ್ಕ್ರೈಬ್ಡ್, ಕಾಲ್ಡ್ ಅಪ್, ಪೇಡ್ ಅಪ್. 5 ಕ್ಯಾಪಿಟಲ್ ಕ್ಯಾಟಗರಿ ಅದಾವ್ರಿ. ಅಥರೈಸ್ಡ್, ಸಬ್ಸ್ಕ್ರೈಬ್ಡ್, ಇಶ್ಯೂಡ್, ಕಾಲ್ಡ್ ಅಪ್, ಪೇಡ್ ಅಪ್. ಸೊ ಯಾವುದಾದ್ರು 2 ಮಾರ್ಕ್ಸ್ಗೆ, 1 ಮಾರ್ಕಿಗೆ. ಸಾಧ್ಯವಾದರೆ 2 ಬರ್ಕೊಂತನ ಹೋಗ್ರಿ, ಯಾಕಂದರೆ ಒಂದೊಂದ್ಸಲ ರಾಂಗ್ ಆಗಿರ್ತಾವೆ ಗೊತ್ತಿಲ್ದನ. ಅದಾದ ನಂತರ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ನನಗೆ ಅನ್ಸೋದು, ಟೂಲ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್. ಟೂಲ್ಸ್ ಅಂದರೆ ಈ ಬೇರೆ ಬೇರೆ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡಲಿಕ್ಕೆ ಏನೇನು ಟೂಲ್ಸ್ ಇವ ರೀ. ನಾವೇನು ಚಾಪ್ಟರ್ ಕಲ್ತೀವೋ, ರೇಷಿಯೋ ಅನಾಲಿಸಿಸ್, ಆಮೇಲೆ ಟ್ರೆಂಡ್ ಅನಾಲಿಸಿಸ್, ಆಮೇಲೆ ಕಂಪ್ಯಾರಿಟಿವ್ ಅನಾಲಿಸಿಸ್, ಆಮೇಲೆ ಕಾಮನ್ ಸೈಜ್ ಅನಾಲಿಸಿಸ್. ಇವುಗಳಿಗೆ ನಾವು ಟೂಲ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇಷ್ಟು ಟೈಪ್ಸ್ ರಿಲೇಟೆಡ್ ಕ್ವಶನ್ಸನ್ನು 1 ಮಾರ್ಕ್ ಕ್ಯಾಟಗರಿಯಲ್ಲಿ ಅಥವಾ 2 ಮಾರ್ಕ್ ಕ್ಯಾಟಗರಿಯಲ್ಲಿನೂ ಮಾಡ್ಕೊಂಡು ಹೋಗ್ರಿ. ಇಷ್ಟು ಪ್ರಶ್ನೆಗಳನ್ನು ಮಾಡ್ಕೊರಿ. ಇವತ್ತು ಲಾಸ್ಟ್ ಡೇ ಅದ. ಪಟಾಪಟ್ ನಾವು ಏನೇನು ಹೇಳ್ತಾ ಇದ್ದೀವಿ ಎಲ್ಲ ಕ್ವಶನ್ಸ್ಗಳು ತಲೆಯಾಗಿ ಫಿಕ್ಸ್ ಆಗಿರಬೇಕು ರೀ. ಎಕ್ಸಾಂಪಲ್ಸ್ ರಿಲೇಟೆಡ್ ಕ್ವಶನ್ ಹೇಳಿದ್ದೇನೆ, ಎಕ್ಸ್ಪಾಂಡ್ ಹೇಳಿದ್ದೇನೆ, ಟೈಪ್ಸ್ ಹೇಳಿದ್ದೇನೆ. ಆಮೇಲೆ WH ಕ್ವಶನ್ ಮತ್ತು ಟ್ರೂ ಆರ್ ಫಾಲ್ಸ್ಗೆ ಜಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ನ ಪರ್ಫೆಕ್ಟ್ ಮಾಡಿರಿ. ಈಗ ಆಲ್ರೆಡಿ 6 ಮಾರ್ಕ್ಸ್ದಾಗ ನಾವು ಬಹಳಷ್ಟು ಕ್ವಶನ್ಸ್ ಕವರ್ ಮಾಡಿದ್ದೀವಿ, 12 ಮಾರ್ಕ್ಸ್ದಾಗ ಮಾಡಿದ್ದೀವಿ. ಸಾಯಂಕಾಲ ತನಕ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಬೇರೆ ಬೇರೆ ಟೈಪ್ ಆಫ್ ಕ್ವಶನ್ಸ್ ನಿಮ್ಮ ಮುಂದೆ ಎಕ್ಸಾಮ್ ಮಾಡ್ತಾ ಇರ್ತೀನಿ. ಮಾಡಲ್ ಕ್ವಶನ್ ಪೇಪರ್ಸ್ ಅಂತೂ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗಬೇಕು ರೀ. ಆಲ್ಮೋಸ್ಟ್ ಎಲ್ಲ ಮಾಡಲ್ ಕ್ವಶನ್ ಪೇಪರ್ದಾಗಿನ ಎಲ್ಲ ಆನ್ಸರ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ತೀನಿ ಸಾಯಂಕಾಲ ತನಕ. ಸೊ ಡೋಂಟ್ ವರಿ. ಸೊ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಬಿಡ್ರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ಥ್ಯಾಂಕ್ ಯು.